ಈ ಕಾರ್ಯಕ್ರಮದ ಕೇಳಿ ಆಮೇಲೆ ಬೇರೆ ಸರ್ ಕಾರ್ಯಕ್ರಮಗಳ ಬಗ್ಗೆ ಹೇಳಿ ಸರ್. ಇವತ್ತು ನಿನ್ನೆ ಚರ್ಚೆ ಮೊದಲೇ ಬಾರಿ ನಾವು ವಕ್ಫ್ ಅದಾಲತ್ ಮಾಡಬೇಕಂತ ತೀರ್ಮಾನ ಮಾಡಿ ನಿನ್ನೆ ಬಿದ್ದರಲ್ಲಿ ವಕ್ಫ್ ಅದಾಲತನ್ನು ಮಾಡಿದ್ದೀವಿ. ಅಲ್ಲಿ 187 ಅರ್ಜಿಗಳು ಬಂದಿವೆ. ಆ ಸಂಬಂಧಕ್ಕೆ ಇವತ್ತು ಮನೆಯ ಅಧಿಕಾರಿಗಳದ್ದು ನಾನು ಮೀಟಿಂಗನ್ನು ಕರೆದಿದ್ದೀನಿ. ಡಿ ಸಿ ನೇತೃತ್ವದಲ್ಲಿ ಅಧಿಕಾರಿಗಳು ಮೀಟಿಂಗ್ ಇರುತ್ತೆ. ಎಲ್ಲ ಮುನ್ಸಿಪಾಲ್ಟಿಯಲ್ಲಿ ನಮ್ಮ ಡಿ ಸಿ ಅವರಿರಲಿ, ಎ ಸಿ ಕೌಂಟಲ್ಲಿರಲಿ ಎಲ್ಲ 30 ದಿನ ಮಾಡ್ತೀರಂತ ಡಿ ಸಿ ಅವರು ಮಾತು ಕೊಟ್ಟಿದ್ದಾರೆ. ಭಾಳಷ್ಟು ಖಾತಾಗಳು ಆಗಿದೆ, ಎನ್ಕ್ರೋಚ್ಮೆಂಟ್ ಆಗಿದ್ದು ಪ್ರಾಪರ್ಟಿಗಳು ಭಾಳಷ್ಟು ಎನ್ಕ್ರೋಚ್ಮೆಂಟ್ ಆಗಿತ್ತು. ಆಮೇಲೆ ಭಾಳ ಎನ್ಕ್ರೋಚ್ಮೆಂಟ್ ಖಬ್ರಸ್ತಾನಿ ಲ್ಯಾಂಡ್ ಕೇಳಿದ್ರು. ಅದೆಲ್ಲ ಭಾಳಷ್ಟು ಎನ್ಕ್ರೋಚ್ಮೆಂಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಎನ್ಕ್ರೋಚ್ಮೆಂಟ್ ಆಗಬೇಕಾಗಿತ್ತು. ಆಮೇಲೆ ಖಾತಾಗಳು ಆಗಬೇಕಾಗಿತ್ತು. ಅರ್ಜಿಗಳು ಬಂದಿತ್ತು. 1 ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ, 1 ತಿಂಗಳಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಲಿ ಭಾಳಷ್ಟು ದಿನದಿಂದ ಪೆಂಡಿಂಗ್ ಇತ್ತು. ನಿನ್ನೆ 67 ಖಾತಾ ಇವತ್ತು ಮಾಡಿ ಮನೆಯ ಸಿ ಅವರು ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಇವತ್ತು ಒಬ್ಬ ಸಂಬಂಧಪಟ್ಟಂಗೆ ಒಂದು 3-4 ವರ್ಷದಿಂದ ಪೆಂಡಿಂಗ್ ಇತ್ತು. 67 ಖಾತಾಗಳು ಇವತ್ತು ಮಾಡಿ ಇವತ್ತು ಹ್ಯಾಂಡ್ ಓವರ್ ಮಾಡಿದ್ದಾರೆ ನಮಗೆ. ಸರ್ ನಿನ್ನೆ ಎಲ್ಲ ಒಟ್ಟಾಗಿ ಒಂದಾಗಿ ಸರ್ ಅದು ಬಹಳ ಚರ್ಚೆಗೆ ಗ್ರಾಸ ಆಗ್ತಿದೆ ಸರ್. ನಮ್ಮ ಎಂಪಿನೂ ನಮ್ಮವರಿದ್ದಾರೆ, ವಿಡಿಯೋ ಆಯ್ತಲ್ಲ ಸರ್ ಸಾಕ್ಷಿ. ಇದೇ ನಾನೇ ಹೇಳ್ತಾ ಇಲ್ವೇನ್ರಿ, ನಾನು ಹೇಳಿದೆ ಮುಸ್ಲಿಂ ಅವರು ಒಂದ್ ಸೈಡ್ ಮತ ಕೊಟ್ಟಿದ್ದಾರೆ, ಆ ಕಾರಣಕ್ಕೆ ಗೆದ್ದಿದ್ದಾರೆ ಅಂತ ಹೇಳಿದೀನಿ. ಆ ಸಮಾಜ ಹೇಳ್ಬೇಕು ತಾನೆ. ಸೋಷಿಯಲ್ ಮೀಡಿಯಾ ಸರ್ ಹಿಂದೂಗಳು ಮತ ಕೊಟ್ಟಿಲ್ವಾ ಅನ್ನುವಂಥದ್ದು ಪ್ರಶ್ನೆ ಬರ್ತಾ ಇದೆ. ಅದೇ ಮುಸಲ್ಮಾನ್ ಕೊಟ್ಟರೆ ಗೆದ್ದಕ್ಕೆ ಸಾಧ್ಯನಾ? ಅಲ್ಲ ಅಂದ್ರೆ ಎರಡು ಕಡೆ ಚರ್ಚೆ ಆಗ್ತಿದೆ ಸರ್. ಎಷ್ಟು ಓಟ್ ತಗೊಂಡ್ರು ಅವರು? ಸಾಗರ್ ಅವರು ಎಷ್ಟು ಓಟ್ ತಗೊಂಡ್ರು? ಸಾಗರ್ ಅವರು ಎಷ್ಟು 6 ಲಕ್ಷ ಚಿಲ್ಲರೆ ಓಟ್ ತಗೊಂಡಿದ್ದಾರೆ. ಮುಸಲ್ಮಾನ್ ಎಷ್ಟು ಓಟ್ ಕೊಟ್ಟಿದ್ದಾರೆ? 2 ಲಕ್ಷ ಚಿಲ್ಲರೆ ಓಟ್ ಕೊಟ್ಟಿದ್ದಾರೆ. 2 ಲಕ್ಷ ಗೆಲ್ಲಕ್ಕೆ ಸಾಧ್ಯನಾ? ನಾನಿಂದ ನೀವು ಒಂದ್ ಸೈಡ್ ಕೊಟ್ಟಿದ್ದ ಕಾರಣಕ್ಕೆ ಈಶ್ವರ ಕಂಡವ್ರು ಗೆದ್ದೆ. ಮುಸಲ್ಮಾನ್ ಅವರು ಡಿವೈಡ್ ಆಯ್ತಾ ಈ ಬಾರಿ ಓಟ್ ಎಲ್ಲನ? ಮುಸಲ್ಮಾನ್ ಓಟ್ ಎಲ್ಲನ ಡಿವೈಡ್ ಆಯ್ತಾ? ಒಂದ್ ಸೈಡ್ ಕೊಟ್ಟಿದ್ದಾರೆ ತಾನೆ. ಆ ಹಿನ್ನೆಲೆಯಿಂದ ಇಳಿದ ನಾನು ಮುಸಲ್ಮಾನ್ ಅವರು ಓಟ್ ಕೊಟ್ಟಿದ್ದಕ್ಕೆ ಗೆದ್ದಿದ್ದಾರೆ. ಅವ್ರ MP ಅವ್ರು ನಮ್ಮವ್ರು ಇದ್ದಾರೆ. ಈಗ ಔಟ್ ಟೌನ್ ಏನ್ ಬೇಕಾದ್ರೆ ಕೆಲಸ ತಗೊಳ್ಬಹುದು. ಈಗ MP ನಮ್ಮವ್ರು ಇರ್ಲಿಲ್ಲ. ಇಲ್ಲಿ BJP 2 ಬಾರಿ MP ಇದ್ರು, ಕೂಬಾ ಅವರು ಇದ್ರು MP. ಈಗ ನಮ್ಮವ್ರು ಬಂದವ್ರೆ, ಖುಷಿ ನಮ್ಗೆ. ನಮ್ ಕೆಲ್ಸಗಳು ಆಗ್ತದಂತ ಒಬ್ಬ ಸಂಬಂಧಪಟ್ಟ ಕೆಲ್ಸಗಳು ನಿಮ್ಗೆ ಆಗ್ತದೆ. MP ನಮ್ಮವ್ರು ಇದ್ದಾರೆ ಅಂತ ಹೇಳಿರೋದು ನಾನು. ತಪ್ಪೇನಿದೆ ಅದರಲ್ಲಿ?